ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರು. ಪರ್ಫೆಕ್ಟಾಗಿ ಪಾಲಕ್ ಪನ್ನೀರ್ ಆಗುತ್ತೆ. ನಾನು ಹೇಳುವ ಟಿಪ್ಸು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ನೀವು ಯಾವುದೇ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗೋದೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ. ಫಸ್ಟಿಗೆ ಫ್ರೆಶ್ ಆಗಿರುವಂಥ ಪಾಲಕ್ ತೊಗೊಳ್ಳಿ. ಒಂದು ಪ್ಯಾನಲ್ಲಿ ನೀರು ಹಾಕಿಬಿಟ್ಟು ಅದು ಬಿಸಿ ಆದ ತಕ್ಷಣ ಕ್ಲೀನ್ ಮಾಡಿರುವ ಪಾಲಕ್ ಹಾಕ್ಕೊಳ್ಳಿ. ಪಾಲಕ್ನ ತುಂಬ ಹೊತ್ತು ಕುದಿಸಬಾರ್ದು. ಜಸ್ಟ್ ಒಂದು ಬಾಯ್ಲ್ ಬಂದ ತಕ್ಷಣ ಅದನ್ನು ತೆಗೆದುಬಿಡಿ. ಪಾಲಕ್ ತೆಗೆದು ಇಮ್ಮಿಡಿಯೇಟು ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ. ತಣ್ಣೀರು ಹಾಕೋದ್ರಿಂದ ಏನಾಗುತ್ತೆ, ಕಲರು ಆ್ಯಸ್ ಇಟ್ ಈಸು ಉಳಿಯುತ್ತೆ. ಮತ್ತು ತುಂಬ ಹೊತ್ತು ಬೇಯಿಸಬಾರ್ದು, ಅದರಲ್ಲಿರುವ ಎಲ್ಲ ವಿಟಾಮಿನ್ಸು ಹೋಗುತ್ತೆ. ಆದ ಕಾರಣ ನಾನು ತಣ್ಣೀರು ಹಾಕಿಬಿಟ್ಟು ಸೈಡಿಗೆ ಇಟ್ಟಿದ್ದೀನಿ. ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರೊಳಗೆ ಒಂದು ಸ್ವಲ್ಪ ಚಕ್ಕೆ ತೊಗೊಳ್ಳಿ, ಒಂದು ಲವಂಗ, ಒಂದು ಕಾಳುಮೆಣಸು, ಒಂದು ಏಲಕ್ಕಿ, ಕಟ್ ಮಾಡಿರುವಂಥ ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರ ಇದ್ದರೆ ಒಂದು ಹಾಕ್ಕೊಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಇದನ್ನೆಲ್ಲ ರುಬ್ಕೊಳ್ಳಿ ಚೆನ್ನಾಗಿ. ಇದು ರುಬ್ಬಿ ಸೈಡಿಗೆ ಇಟ್ಬಿಡಿ. ಅದೇ ಮಿಕ್ಸಿ ಜಾರ್ ಒಳಗೆ ಒಂದು ಟೊಮ್ಯಾಟೊ, ಗೋಡಂಬಿ ಹಾಕ್ತಾಯಿದ್ದೀನಿ ನಾನು. ಒಂದು 2-3 ಗೋಡಂಬಿ ಹಾಕ್ಕೊಳ್ಳಿ. ಅದನ್ನು ಕೂಡ ನೀವು ನೈಸಾಗಿ ರುಬ್ಬಿ ಸೈಡಿಗೆ ಇಟ್ಬಿಡಿ. ಅದೇ ಮಿಕ್ಸಿ ಜಾರ್ ಒಳಗೆ ನಾನು ಪಾಲಕ್ನ ಹಾಕ್ತಾಯಿದ್ದೀನಿ. ಅದು ಕೂಡ ನುಣ್ಣಗೆ ರುಬ್ಕೋಬೇಕು. ಈಗ ಅದನ್ನು ನಾನು ಸೈಡಿಗೆ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಪನ್ನೀರ್ ತೊಗೊಂಡಿದ್ದೀನಿ. ಫ್ರೆಶ್ ಪನ್ನೀರು, ಪೇಸ್ಟ್ ಮಾಡಿರುವಂಥದ್ದು ಈರುಳ್ಳಿ, ಟೊಮ್ಯಾಟೊದು, ಸ್ವಲ್ಪ ಗರಂ ಮಸಾಲ, ಈರುಳ್ಳಿ, ಕೆಂಪು ಖಾರ ಹಾಕಿದ್ದೀನಿ ನಾನು. ಇದಕ್ಕೆ ಒಂದು ಕಡಾಯಿ ಇಡಿ. ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿನ ಹುರ್ಕೊಂಡು ಸೈಡಿಗೆ ಇಟ್ಬಿಡಿ. ಅದೇ ಕಡೆಯಲ್ಲಿ ಪನ್ನೀರನ್ನ ಹಾಕ್ಕೊಳ್ಳಿ. ಪನ್ನೀರನ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ, ಅದರಿಂದ ಏನಾಗುತ್ತೆ, ಪನ್ನೀರು ಹಾಳಾಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ಹಾಕಿಬಿಟ್ಟು ಒಂದು 20 to 30 ಸೆಕೆಂಡ್ ಅಷ್ಟೇ ನಾವು ಫ್ರೈ ಮಾಡಿ ಇಮಿಡಿಯೇಟು ತೆಗೆದುಬಿಡಬೇಕು. ಅದೇ ಪ್ಯಾನ್ ಒಳಗೆ ನೀವು ಎಣ್ಣೆ ಹಾಕ್ಕೊಳ್ಳಿ, ಅಥವಾ ತುಪ್ಪ ಕೂಡ ಹಾಕ್ಕೋಬೋದು. ಎಣ್ಣೆ ಕಾದ ತಕ್ಷಣ ಜೀರಿಗೆ ಹಾಕ್ಕೊಳ್ಳಿ, ಪಲಾವ್ ಎಲೆ ಹಾಕ್ಕೊಳ್ಳಿ, ಕಟ್ ಮಾಡಿರುವಂಥ ಒಂದು ಈರುಳ್ಳಿ, ಅದು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನಿಲ್ಲಿ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಮಾಡಿ. ಅಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದೆಯಲ್ವ, ಅದು ಖಾರ ಇರಲಿಲ್ಲ ಅಂತಂದರೆ ಎಕ್ಸ್ಟ್ರಾ ಇರಲಿ ಅಂತ ಹಾಕಿದ್ದೀನಿ ನಾನು. ನಾವು ಮಿಕ್ಸಿ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಮಸಾಲೆ ಇತ್ತಲ್ಲ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದ ತಕ್ಷಣ ಟೊಮ್ಯಾಟೊ ಮತ್ತು ಕ್ಯಾಶ್ಯೂ ನಟ್ಸ್ ಇತ್ತಲ್ಲ, ಅದು ಕೂಡ ಹಾಕಿ ನಾವು ಬಾಡಿಸ್ಕೋಬೇಕು. ಲೋ ಫ್ಲೇಮೇ ಇರಲಿ. ಗರಂ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಪಾಲಕಲ್ಲಿ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ನಾನು ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ, ಇದು ಕೂಡ ಆಪ್ಷನಲ್ಲು. ಸ್ವಲ್ಪ ಧನಿಯಾ ಪೌಡ್ರು, ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪಾಲಕ್ ಪ್ಯೂರಿ ಮಾಡಿದ್ವಲ್ವ, ಆ ಪ್ಯೂರಿನ ಹಾಕ್ಕೊಳ್ಳಿ. ಅದು
ಗಟ್ಟಿ ಇದೆಯಲ್ವಾ, ಅದು ಸ್ವಲ್ಪ ಬೌಲ್ ತೊಳೆದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಪಾಲಕ್ ಪ್ಯೂರಿನ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಕುದಿಸಿದ್ರೆ ಏನಾಗುತ್ತೆ, ಕಲರ್ ಡೌನ್ ಆಗುತ್ತೆ. ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕೋದ್ರಿಂದ. ಪ್ಯೂರಿ ಹಾಕಿದ್ಮೇಲೆ 2 ನಿಮಿಷ ಕುದಿಸಿ. ತುಂಬ ಹೊತ್ತು ಕುದಿಸೋಕ್ಕೆ ಹೋಗಬೇಡಿ. ಫ್ರೈ ಮಾಡಿರುವಂಥ ಪನ್ನೀರ್ ಹಾಕ್ಕೊಳ್ಳಿ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ ನಾನು, ನ್ಯಾಚುರಲ್ ಕಲರ್ ಇದೆ. ಫ್ರೈ ಮಾಡಿರುವಂಥ ಗೋಡಂಬಿ ಹಾಕ್ಕೊಳ್ಳಿ. ನಾನು ಮನೆಯಲ್ಲೇ ಫ್ರೆಶ್ ಕ್ರೀಮ್ ರೆಡಿ ಮಾಡಿದ್ದೆ. ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ. ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಇದಕ್ಕೆ ನಾವು ಮುಚ್ಚಬಾರ್ದು. ಮುಚ್ಚೋದ್ರಿಂದ ಏನಾಗುತ್ತೆ, ಕಲರ್ ಡೌನ್ ಆಗುತ್ತೆ. ಅದಕ್ಕೆ ನಾನು ಜಾಲಿ ಇರುವಂಥ ಪ್ಲೇಟ್ನ ಹಾಕಿದ್ದೀನಿ. ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಹೇಗಾಗಿದೆ ಅಂತ ನೀವು ಮಾಡಿ ನೋಡಿ, ಕಮೆಂಟಲ್ಲಿ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.